ಮಂಜುನಾಥ್ರು ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ರು. ಇಡೀ ದೇಶದ ಜನ ನೋಡಿದ್ರು. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು, ಸಾಂತ್ವನ ಹೇಳಬೇಕು ಅಂತೇಳಿ ಬಹಳ ದಿನಗಳಿಂದ ನಾನು ಕೂಡ ಕಾಯ್ತದೆ ಈ ಭಾಗದಲ್ಲಿ ಬರೋದಕ್ಕೆ ಸಾಧ್ಯನೂ ಆಗಿರಲಿಲ್ಲ. ಇವತ್ತು ಬಂದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಭೇಟಿ ಮಾಡಿ ಅವರಿಗೊಂದು ಸಾಂತ್ವನ ಇರ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಆ ಹೆಣ್ಮಗಳನ್ನ ಹೇಳ್ತಾ ಇದ್ದೆ ಪಾಪ, ಅಂದ್ರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿನೂ ಕೂಡ ನಿಜವಾಗ್ಲೂ ಕೂಡ ಎಂಥರೂ ಕೂಡ ಒಂದು ರೀತಿ ಪ್ರೇರಣೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ಬರು ಸೇರಿ, ಅದನ್ನು ಕೂಡ ನಿಜವಾಗ್ಲೂ ಕೂಡ ನಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ಅದು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ಬೇಕಾದ್ರೆ. ಹಾಗೆ ನಾನು ಬಂದು ಇವತ್ತು ಅವ್ರ ಕುಟುಂಬನ ಭೇಟಿ ಮಾಡಿ ಸಾಂತ್ವನ ಹೇಳಿದೆ. ಮಂಜುನಾಥ್ರು ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ರು. ಇಡೀ ದೇಶದ ಜನ ನೋಡಿದ್ರು. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು, ಸಾಂತ್ವನ ಹೇಳಬೇಕು ಅಂತೇಳಿ ಬಹಳ ದಿನಗಳಿಂದ ನಾನು ಕೂಡ ಕಾಯ್ತದೆ ಈ ಭಾಗದಲ್ಲಿ ಬರೋದಕ್ಕೆ ಸಾಧ್ಯನೂ ಆಗಿರಲಿಲ್ಲ. ಇವತ್ತು ಬಂದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಭೇಟಿ ಮಾಡಿ ಅವರಿಗೊಂದು ಸಾಂತ್ವನ ಇರ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಆ ಹೆಣ್ಮಗಳನ್ನ ಹೇಳ್ತಾ ಇದ್ದೆ ಪಾಪ, ಅಂದ್ರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿನೂ ಕೂಡ ನಿಜವಾಗ್ಲೂ ಕೂಡ ಎಂಥರೂ ಕೂಡ ಒಂದು ರೀತಿ ಪ್ರೇರಣೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ಬರು ಸೇರಿ, ಅದನ್ನು ಕೂಡ ನಿಜವಾಗ್ಲೂ ಕೂಡ ನಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ಅದು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ಬೇಕಾದ್ರೆ. ಹಾಗೆ ನಾನು ಬಂದು ಇವತ್ತು ಅವ್ರ ಕುಟುಂಬನ ಭೇಟಿ ಮಾಡಿ ಸಾಂತ್ವನ ಹೇಳಿದೆ.